ಹೃದಯದಲ್ಲಿ ಅರಳಿದ ಹೂ ಭಾಗ 15. ನಿದ್ರೆಯಲ್ಲಿ ಮೀರಾ ನಿಧಾನವಾಗಿ ರುದ್ರನ ಶರ್ಟ್ ಹಿಡಿದುಕೊಂಡಳು. ಹೋಗಬೇಡಿ ಎಂದು ನಿಧಾನವಾಗಿ ಗುನುಗಿದಳು. ಆ ಮಾತು ಕೇಳಿದ ಕ್ಷಣ ರುದ್ರನ ಹೃದಯವೇ ನಿಂತಂತಾಯಿತು. ನಿದ್ರೆಯಲ್ಲೂ ನನ್ನನ್ನೇ ಹುಡುಕ್ತಾ ಇದೆ ಮೀರಾ ಎಂದು ಅವಳನ್ನೇ ನೋಡಿದನು. ಅವನು ನಿಧಾನವಾಗಿ ಅವಳ ಹಣೆಗೆ ಮುತ್ತಿಟ್ಟನು. ಹೋಗಲ್ಲ, ನಿನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಎಂದು ಮೊದಲ ಬಾರಿ ತುಂಬ ಮೃದುವಾಗಿ ಹೇಳಿದನು. ಖುಷಿಯಿಂದ ಅವನ ಕಣ್ಣುಗಳು ತುಂಬಿ ಬಂದವು. ಯಾಕೆಂದರೆ ಅವನ ತಾಯಿ ಬಿಟ್ಟರೆ ಅವನಿಗೋಸ್ಕರ ಅತ್ತವರು ಯಾರೂ ಇರಲಿಲ್ಲ. ಮೀರಾ ನಿದ್ರೆಯಲ್ಲೇ ಅವನನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದಳು. ಅವಳ ಮುಖವನ್ನು ನೋಡುತ್ತಿದ್ದಂತೆ ರುದ್ರನಿಗೆ ಹಳೆಯ ನೆನಪುಗಳು ಒಂದೊಂದಾಗಿ ಕಣ್ಣ ಮುಂದೆ ಬರತೊಡಗಿದವು. ಅವನ ಬಾಲ್ಯ, ಬಡತನದ ಜೀವನ, ಒಂದು ಹೊತ್ತಿನ ಊಟಕ್ಕೂ ಕಷ್ಟಪಡುತ್ತಿದ್ದ ದಿನಗಳು. ಅವನ ತಾಯಿ ಕಷ್ಟಪಟ್ಟು ಅವನನ್ನು ಶೌರ್ಯನನ್ನು ನೋಡಿಕೊಳ್ಳುತ್ತಿದ್ದರು. ಆದರೆ ಅವರ ತಂದೆ ದುಡ್ಡಿಗೋಸ್ಕರ ಇವರನ್ನೆಲ್ಲ ಬಿಟ್ಟು ದುಡ್ಡಿರುವ ಹೆಂಗಸಿನ ಹಿಂದೆ ಹೋಗಿದ್ದರು. ಆ ದಿನದಿಂದ ಸಂಬಂಧಿಕರು, ನೆರೆಹೊರೆಯವರು ಅವರ ತಾಯಿಯನ್ನು ಅವಮಾನ ಮಾಡುತ್ತಿದ್ದರು. ನಿನ್ನ ತಾಯಿ ಸರಿಯಿಲ್ಲ ಅಂತಾನೆ ನಿನ್ನ ತಂದೆ ನಿಮ್ಮನ್ನೆಲ್ಲ ಬಿಟ್ಟು ಹೋಗಿರಬೇಕು. ಆ ಮಾತುಗಳು ಚಿಕ್ಕ ವಯಸ್ಸಿನ ರುದ್ರನ ಹೃದಯಕ್ಕೆ ಬೆಂಕಿ ಹಚ್ಚಿದ್ದವು. ಹಸಿವಿನಿಂದ ಬಳಲುತ್ತಿದ್ದ ದಿನಗಳಲ್ಲೂ ಒಂದು ಹೊತ್ತಿನ ಊಟ ಕೇಳಿದರೂ ಯಾರೂ ಕೊಡುತ್ತಿರಲಿಲ್ಲ. ಆ ದಿನವೇ ರುದ್ರ ಮನಸ್ಸಿನಲ್ಲಿ ಒಂದು ಪ್ರತಿಜ್ಞೆ ಮಾಡಿಕೊಂಡಿದ್ದನು. ದುಡ್ಡು ಮಾಡಬೇಕು, ಎಲ್ಲರಿಗಿಂತ ಎತ್ತರಕ್ಕೆ ಬೆಳಿಬೇಕು, ಯಾರ ಮುಂದೆ ಕೈ ಚಾಚೋ ಪರಿಸ್ಥಿತಿ ಮತ್ತೆ ಬರಬಾರ್ದು. ಅವನ ತಾಯಿ ಕಷ್ಟಪಟ್ಟು ಇಬ್ಬರು ಮಕ್ಕಳನ್ನು ಓದಿ ಬೆಳೆಸಿ ದೊಡ್ಡವರನ್ನಾಗಿ ಮಾಡಿದ್ದರು. ರುದ್ರ ಅವಮಾನಗಳನ್ನು ಸಹಿಸಿಕೊಂಡು ಹಗಲು ರಾತ್ರಿ ಕಷ್ಟಪಟ್ಟು ಓದಿ ದುಡಿದು ಕೊನೆಗೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಆದನು. ಆದರೆ ಅವನ ಜೀವನದ ದೊಡ್ಡ ಆಧಾರವಾಗಿದ್ದ ತಾಯಿ ಒಂದು ಆಕ್ಸಿಡೆಂಟಲ್ಲಿ ಸಾವಿನಂಚಿಗೆ ತಲುಪಿದ್ದರು. ಆ ದಿನ ಹಾಸ್ಪಿಟಲ್ ಬೆಡ್ ಮೇಲೆ ಮಲಗಿದ್ದ ತಾಯಿ ರುದ್ರನ ಕೈ ಹಿಡಿದು ಹೇಳಿದರು, ರುದ್ರ, ನಿನ್ನ ತಮ್ಮನನ್ನು ಚೆನ್ನಾಗಿ ನೋಡ್ಕೊ, ಯಾರನ್ನ ಒಂದು ಲೈಫಲ್ಲಿ ಆಟ ಆಡೋಕೆ ಬಿಡಬೇಡ. ದುಡ್ಡಿದೆ ಅಂತ ಹುಡುಗಿರು ಹಿಂದೆ ಬೀಳ್ತಾರೆ. ನೀನು ಅವನಿಗೆ ಕಾವಲುಗಾರನಾಗಬೇಕು. ನಿಂಗಾದ ಪರಿಸ್ಥಿತಿ ಅವನಿಗೆ ಬರಬಾರ್ದು. ನೀನನ್ನು ಪ್ರೀತಿಸೋವಳ ಜೊತೆ ನೀನಿರು, ದುಡ್ಡಿನ ಹಿಂದೆ ಬಂದವಳ ಜೊತೆ ಅಲ್ಲ. ಅದು ಯಾರೋ ಹುಡುಗಿಯನ್ನು ಇಷ್ಟಪಟ್ಟಿದೆ ಅಂತ ಹೇಳಿದೆ ಅಲ್ವಾ, ಅವಳನ್ನು ಹುಡುಕು. ಅವಳಿಗೆ ಮದುವೆ ಆಗಿಲ್ಲ ಅಂದರೆ ಅವಳನ್ನೇ ಮದುವೆ ಆಗು. ಇಶಿಕ ಒಳ್ಳೆಯವಳ ಥರ ಕಾಣಿಸಲ್ಲ, ಅವಳಿಂದ ಆದಷ್ಟು ದೂರ ಇರು. ನಿನ್ನ ತಮ್ಮನ ನಿನಗೆ ವಯಸ್ಸು ನಾನು ಹೋಗ್ತಾ ಇದ್ದೀನಿ. ನಿನ್ನ ತಾಯಿ ಯಾವಾಗಲೂ ನಿನ್ನ ಜೊತೆಲೇ ಇರ್ತಾಳೆ. ಆ ಮಾತುಗಳು ನೆನಪಾದ ಕ್ಷಣ ರುದ್ರನ ಕಣ್ಣುಗಳಿಂದ ಒಂದು ಹನಿ ಕಣ್ಣೀರು ಜಾರಿತು. ಅವನು ನಿಧಾನವಾಗಿ ನಿದ್ರೆಯಲ್ಲಿದ್ದ ಮೀರಾಳನ್ನು ಇನ್ನಷ್ಟು ತನ್ನತ್ತ ಬಳಸಿಕೊಂಡನು. ಅಮ್ಮ, ನಾನು ಶೌರ್ಯನನ್ನು ಕಾಪಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಆದರೆ ಈ ಹುಡುಗಿ ಯಾಕೆ ನನ್ನ ಮನಸ್ಸನ್ನೇ ಬದಲಾಯಿಸ್ತಾ ಇದ್ದಾಳೆ ಅಂತ ಅಂದುಕೊಳ್ಳುತ್ತಾ ಮೀರಾಳನ್ನೇ ನೋಡತೊಡಗಿದನು. ತಾಯಿಯ ಮಾತಿನ ಪ್ರಕಾರ ರುದ್ರ ಯಾವಾಗಲೂ ಶೌರ್ಯನನ್ನು ಕಾಪಾಡಲು ಪ್ರಯತ್ನ ಮಾಡುತ್ತಿದ್ದನು. ಅದೇ ಕಾರಣಕ್ಕೆ ಅವನು ಮೀರಾಳನ್ನು ಮದುವೆಯಾಗಿದ್ದನು. ಯಾಕೆಂದರೆ ಮೀರಾ ದುಡ್ಡಿನ ಹಿಂದೆ ಬಿದ್ದಿದ್ದಾಳೆ ಅಂತ ಅವನಿಗೆ ಅನ್ನಿಸತೊಡಗಿತ್ತು. ಶೌರ್ಯ ಮೀರಾಳ ಬಗ್ಗೆ ಮಾತನಾಡುವಾಗ ಅವನ ಕಣ್ಣುಗಳಲ್ಲಿ ಕಾಣಿಸುತ್ತಿದ್ದ ಪ್ರೀತಿ, ಅವಳಿಗೋಸ್ಕರ ಏನು ಬೇಕಾದರೂ ಮಾಡಲು ಸಿದ್ಧನಾಗಿದ್ದ ಮನಸ್ಸು, ಇವೆಲ್ಲ ನೋಡಿ ರುದ್ರನಿಗೆ ಭಯ ಶುರುವಾಗಿತ್ತು. ಇವಳು ಕೂಡ ಬೇರೆ ಹುಡುಗಿಯರಾಗಿರೋ ಶೌರ್ಯನ ಪ್ರೀತಿಯ ಬಲೆಯಲ್ಲಿ ಬೆಳೆಸ್ಕೊಂಡು ಅವಳ ಲೈಫ್ ಹಾಳು ಮಾಡ್ಬೋದು ಅನ್ನೋ ಭಯವೇ ಅವನನ್ನು ಕ್ರೂರನನ್ನಾಗಿ ಮಾಡಿತ್ತು. ಅದಕ್ಕಾಗಿ ಮೀರಾಳ ಫೀಲಿಂಗ್ಸ್ ಬಗ್ಗೆ ಯೋಚಿಸದೆ ಅವಳ ಬದುಕಿಗೆ ಬದಲಾಗುವ ನಿರ್ಧಾರ ತೆಗೆದುಕೊಂಡಿದ್ದನು. ಶೌರ್ಯನ ಲೈಫನ್ನು ಉಳಿಸೋದಕ್ಕೋಸ್ಕರ ತಾನು ಅವಳ ಕಣ್ಣಿಗೆ ರಾಕ್ಷಸನಾದರೂ ಪರವಾಗಿಲ್ಲ ಅಂತ ಕಠೋರ ನಿರ್ಧಾರವನ್ನು ತೆಗೆದುಕೊಂಡಿದ್ದನು. ಆದರೆ ಈಗ ಅವಳು ತನಗೋಸ್ಕರ ಅಳುತ್ತಿರುವುದನ್ನು ನೋಡಿ ನಿದ್ರೆಯಲ್ಲಿ ತನ್ನ ಶರ್ಟ್ ಹಿಡಿದು ಹೋಗಬೇಡಿ ಎಂದು ಹೇಳುವುದನ್ನು ಕೇಳಿದ ಮೇಲೆ ರುದ್ರನ ಮನಸ್ಸು ನಿಧಾನವಾಗಿ ಬದಲಾಗತೊಡಗಿತು. ದುಡ್ಡಿನಿಂದ ಬೀಳೋ ಹುಡುಗಿ ತನ್ನ ಶತ್ರುವಿನ ಪರಿಸ್ಥಿತಿ ನೋಡಿ ಅಳ್ತಾಳ. ಮೊದಲ ಬಾರಿ ತಾನು ಮೀರಾಳನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೇನೋ ಅನ್ನೋ ಅನುಮಾನ ರುದ್ರನ ಹೃದಯದಲ್ಲಿ ಹುಟ್ಟತೊಡಗಿತು. ರುದ್ರನ ದೃಷ್ಟಿ ನಿದ್ದೆಯಲ್ಲಿದ್ದ ಮೀರಾಳ ಮುಖದ ಮೇಲೆ ಇತ್ತು. ಅವನು ನಿಧಾನವಾಗಿ ಕಣ್ಣು ಮುಚ್ಚಿಕೊಂಡನು. ಇಶಿಕಾ ಮೇಲೆ ನನಗೆ ಯಾವತ್ತೂ ಪ್ರೀತಿ ಹುಟ್ಟಿಲ್ಲ. ಅವಳು ಮೋಸದಿಂದ ನನ್ನನ್ನು ಮದುವೆಯಾದವಳು. ಆ ನೆನಪು ಬಂದ ಕ್ಷಣ ರುದ್ರನ ಮುಖ ಗಟ್ಟಿಯಾಯಿತು. ಮತ್ತೆ ಮೀರಾಳ ಕಡೆ ನೋಡಿದವನು ನಿಧಾನವಾಗಿ ಅವಳ ಕೂದಲಲ್ಲಿ ಮುಖ ಮುಚ್ಚಿಕೊಂಡನು. ನನ್ನನ್ನು ಬಿಟ್ಟು ಯಾವತ್ತೂ ಹೋಗ್ಬೇಡ. ಅವನ ಧ್ವನಿಯಲ್ಲಿ ಮೊದಲ ಬಾರಿಗೆ ಭಯ ಇತ್ತು. ನೀನು ನನ್ನ ಮಾತು ಕೇಳ್ಕೊಂಡಿದ್ರೆ ನಿನ್ನನ್ನು ನನ್ನ ಹೃದಯದ ರಾಣಿ ಥರ ನೋಡ್ಕೊಳ್ತೀನಿ.
ನನ್ನಿಂದ ಮಾತ್ರ ದೂರ ಹೋಗ್ಬೇಡ. ಆ ಮಾತುಗಳು ನಿದ್ರೆಯಲ್ಲಿದ್ದ ಮೀರಾಳ ಹೃದಯಕ್ಕೆ ತಲುಪಿತು ಅನ್ನುವಂತೆ ಅವಳು ಅವನ ಶರ್ಟನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ಅದನ್ನು ನೋಡಿ ರುದ್ರನ ತುಟಿಗಳ ಮೇಲೆ ಸಮಾಧಾನದ ನಗು ಮೂಡಿತು. ಇಷ್ಟು ವರ್ಷ ಪವರ್, ಮನಿ, ರಿವೆಂಜ್ ಇವೆಲ್ಲವನ್ನೇ ಜೀವನ ಅಂತ ಅಂದುಕೊಂಡಿದ್ದ ರುದ್ರನಿಗೆ ಮೊದಲ ಬಾರಿ ಒಬ್ಬರ ಇರುವಿಕೆ ಮಾತ್ರ ಸಾಕು ಅನ್ನೋ ಫೀಲಿಂಗ್ಸ್ ಬರುತ್ತಿತ್ತು. ಮೀರಾಳನ್ನು ಬಳಸಿ ಮಲಗಿದ್ದ ರುದ್ರನಿಗೆ ಯಾವಾಗ ನಿದ್ದೆ ಬಂದಿತು ಅಂತ ಗೊತ್ತಾಗಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಮೀರಾಳಿಗೆ ನಿಧಾನವಾಗಿ ಎಚ್ಚರವಾಯಿತು. ತಾನು ಇನ್ನೂ ರುದ್ರನ ಎದೆಯ ಮೇಲೆ ಮಲಗಿದ್ದನ್ನು ನೋಡಿ ಗಾಬರಿಯಿಂದ ನಿಧಾನವಾಗಿ ಅವನ ಕೈಯನ್ನು ತನ್ನಿಂದ ಸರಿಸಲು ಮುಂದಾದಳು. ಆದರೆ ರುದ್ರ ನಿದ್ರೆಯಲ್ಲಿ ಅವಳನ್ನು ಇನ್ನೂ ಗಟ್ಟಿಯಾಗಿ ಬಳಸಿಕೊಂಡನು. ಅಮ್ಮ, ನನ್ನ ಬಿಟ್ಟು ಹೋಗ್ಬೇಡ, ನಾನು ತುಂಬ ತಣಿದಿದ್ದೀನಿ. ನನಗೆ ನಿನ್ನ ಮಡಲಲ್ಲಿ ಮಲಗಬೇಕನ್ನೋ ಆಸೆ. ನನ್ನ ತಲೆ ಸವರಮ್ಮ ಎಂದು ನಿದ್ರೆಯಲ್ಲಿ ಗುನುಗತೊಡಗಿದನು. ಆ ಮಾತುಗಳು ಕೇಳಿದ ಕ್ಷಣ ಮೀರಾಳ ಕಣ್ಣುಗಳು ಆಶ್ಚರ್ಯದಿಂದ ದೊಡ್ಡದಾದವು. ಎಲ್ಲರ ಮುಂದೆ ರಾಕ್ಷಸನ ತರ ಕಾಣಿಸುವ ರುದ್ರ ನಿದ್ರೆಯಲ್ಲಿ ಈಗ ಒಬ್ಬ ಪುಟ್ಟ ಮಗುವಿನ ತರ ಮಾತನಾಡುತ್ತಿದ್ದನು. ಅವನನ್ನು ನೋಡಿ ಮೀರಾಳಿಗೆ ವಿಚಿತ್ರವೆನಿಸಿತು. ಅದರ ಜೊತೆ ತುಂಬಾನೇ ನೋವಾಯಿತು. ನಾನು ತುಂಬ ದಣಿದಿದ್ದೀನಿ ಅನ್ನೋ ಪದ ಅವಳ ಕಿವಿಯಲ್ಲಿ ಮತ್ತೆ ಮತ್ತೆ ಕೇಳಿಸತೊಡಗಿತು. ಅವಳು ಆ ಕ್ಷಣ ಅವನಿಂದ ದೂರ ಸರಿಯದೆ ಅವನ ತಲೆ ಸವರತೊಡಗಿದಳು. ರುದ್ರನ ಮುಖ ನಿಧಾನವಾಗಿ ಶಾಂತವಾಗತೊಡಗಿತು. ಅದನ್ನು ನೋಡಿ ಮೀರಾಳಿಗೆ ಸ್ವಲ್ಪ ಸಮಾಧಾನವಾಗತೊಡಗಿತು. ಮನಸ್ಸಲ್ಲಿ ಅದೇನು ನೋವು ಇದೆಯೋ, ನೋಡೋಕೆ ಮಾತ್ರ ರಾಕ್ಷಸ, ಆದರೆ ಮನಸ್ಸಿನಲ್ಲಿ ತುಂಬ ನೋವು ಇರೋ ಆಗಿದೆಯಲ್ಲ. ಮೊದಲ ಬಾರಿ ಮೀರಾಳಿಗೆ ರುದ್ರನ ಮೇಲೆ ಭಯಕ್ಕಿಂತ ಹೆಚ್ಚಾಗಿ ಕರುಣೆ ಮೂಡತೊಡಗಿತು. ಮೀರಾ ರುದ್ರನ ತಲೆ ಸವರುತ್ತಾ ಯಾವಾಗ ನಿದ್ರೆಗೆ ಜಾರಿದಳೋ ಅವಳಿಗೆ ಗೊತ್ತಾಗಲಿಲ್ಲ. ರಾತ್ರಿ ಮೊದಲ ಬಾರಿಗೆ ರುದ್ರನ ಮುಖದಲ್ಲಿ ಶಾಂತಿ ಕಾಣಿಸುತ್ತಿತ್ತು. ಮರುದಿನ ಬೆಳಿಗ್ಗೆ ಸಾಲಿಯನ್ ಮ್ಯಾನ್ಷನ್ನಲ್ಲಿ ಎಲ್ಲರೂ ಬ್ರೇಕ್ಫಾಸ್ಟ್ ಟೇಬಲ್ ಬಳಿ ಕುಳಿತಿದ್ದರು. ಶೌರ್ಯ ಪದೇ ಪದೇ ರುದ್ರನ ರೂಮ್ ಕಡೆ ನೋಡುತ್ತಿದ್ದನು. ಕೊನೆಗೆ ಅವನು ಇಶಿಕಾಳ ಕಡೆ ನೋಡಿ ಕೇಳಿದನು, ಅತ್ತಿಗೆ, ಅಣ್ಣ ಎಲ್ಲಿ? ಇಶಿಕಾ ಒಳಗೊಳಗೆ ಕೋಪದಲ್ಲಿದ್ದರೂ ಹೊರಗೆ ಫೇಕ್ ಕನ್ಸನ್ನು ತೋರಿಸುತ್ತಾ ನಾಟಕ ಮಾಡತೊಡಗಿದಳು. ರುದ್ರ ಮೀರಾಳ ರೂಮಲ್ಲೇ ಇರಬೇಕು, ಇತ್ತೀಚೆಗೆ ಅವರೆಲ್ಲ ನನ್ನ ರೂಮ್ಗೆ ಬರ್ತಾರೆ ಎಂದು ಉದ್ದೇಶಪೂರ್ವಕವಾಗಿ ಹೇಳಿದಳು. ಆ ಮಾತು ಕೇಳಿದ ಕ್ಷಣ ಶೌರ್ಯನ ಮುಖ ಬಾಡಿತು. ಅವನ ಹೃದಯಕ್ಕೆ ಏನೋ ಚುಚ್ಚಿದಂತಾಯಿತು. ಅಷ್ಟರಲ್ಲಿ ಅವರ ಮಾತು ಕೇಳಿಸಿಕೊಂಡ ತಾರಾ ಕೂಡಲೇ ಅಲ್ಲಿಗೆ ಬಂದಳು. ಚಿಕ್ಕ ಯಜಮಾನ್ರೆ, ದೊಡ್ಡ ಯಜಮಾನ್ರಿಗೆ ಏಟ್ ಬಿಟ್ಟವರು ಹಾಸ್ಪಿಟಲಲ್ಲಿ ಇದ್ದಾರಂತ ಮೀರಾ ಮೇಡಮ್ ನಿನ್ನೆನೇ ಹೇಳಿದರು. ಅವ್ರಿಗೆ ಯಾರೋ ರೋಡುಗಳು ಹೊಡೆದಿದ್ದಾರಂತೆ. ಆ ಮಾತು ಕೇಳಿದ ಕ್ಷಣ ಶೌರ್ಯ ತಕ್ಷಣ ಎದ್ದು ನಿಂತನು. ವಾಟ್? ಅವನ ಮುಖ ಸಂಪೂರ್ಣ ಗಾಬರಿಯಿಂದ ತುಂಬಿತು. ಅಣ್ಣನಿಗೆ ರೌಡಿಗಳು ಹೊಡೆದಿದ್ದಾರಾ? ಯಾರಿಗೆ ಅವನ ಮೇಲೆ ಅಷ್ಟೊಂದು ದ್ವೇಷ ಇರೋದು? ಯಾವ ಹಾಸ್ಪಿಟಲಲ್ಲಿ ಇದ್ದಾನೆ ಎಂದು ಆತುರದಿಂದ ಕೇಳತೊಡಗಿದನು. ಆದರೆ ಇಶಿಕೆ ಮಾತ್ರ ಒಳಗೊಳಗೆ ಏನು ಗೊತ್ತಿಲ್ಲದಂತೆ ನಟಿಸತೊಡಗಿದಳು. ರುದ್ರನಿಗೆ ಏನೂ ಆಗೋದಿರಲಿ, ಅವನಿಗೇನಾದರೂ ಆದರೆ ನನಗೆ ತುಂಬಾ ಲಾಸ್ ಆಗುತ್ತೆ ಅಂತ ಅಂದುಕೊಳ್ತಾ ಏನು ಗೊತ್ತಿಲ್ಲ ಅನ್ನೋ ಥರ ನಾಟಕ ಮಾಡುತ್ತಾ, ಹೌದಾ, ರುದ್ರನಿಗೆ ರೌಡಿಗಳು ಹೊಡೆದಿದ್ದಾರಾ? ಅವ್ರು ನನಗೆ ಯಾಕೆ ಕಾಲ್ ಮಾಡಿ ಹೇಳಿಲ್ಲ ಅಂತ ಗಾಬರಿ ಪಟ್ಟವಳಂತೆ ನಟಿಸುತ್ತಾ ತಾರಾಳ ಕಡೆ ಕೋಪದಿಂದ ನೋಡಿ, ಏ ತಾರಾ, ನಿನ್ನೆ ಯಾಕೆ ಈ ವಿಷಯ ನನಗೆ ಹೇಳಿಲ್ಲ? ತಾರ ಗಾಬರಿಯಿಂದ, ನಿಮಗೆ ಈ ವಿಷಯ ಗೊತ್ತಿರುತ್ತೆ ಅಂತ ಸುಮ್ಮನಾದೆ. ತಾರಾಳ ಮಾತು ಕೇಳಿದ ಕ್ಷಣ ಶೌರ್ಯ ಕೂಡಲೇ ಗಾಬರಿಯಿಂದ ಎದ್ದು ನಿಂತನು. ಯಾವ ಹಾಸ್ಪಿಟಲ್ ಅಂತ ಮತ್ತೆ ಕೇಳಿದನು. ತಾರಾ ಹಾಸ್ಪಿಟಲ್ ಹೆಸರು ಹೇಳುತ್ತಿದ್ದಂತೆ ಶೌರ್ಯ ಕೂಡಲೇ ಕಾರ್ ಕೀ ತೆಗೆದುಕೊಂಡನು. ಅವನ ಕೈಗಳು ನಡುಗುತ್ತಿದ್ದವು. ಯಾಕಂದರೆ ಅಣ್ಣನಿಗೆ ಏನಾದರೂ ಆಗಿದೆ ಅನ್ನೋ ಕಲ್ಪನೆಯೇ ಅವನಿಗೆ ಸಹಿಸಿಕೊಳ್ಳಕ್ಕೆ ಆಗುತ್ತಿರಲಿಲ್ಲ. ಅದನ್ನು ನೋಡಿ ಇಶಿಕಾ ಕೂಡ ತಕ್ಷಣ ಕನ್ಸರ್ನ್ ತೋರಿಸುತ್ತಾ ಎದ್ದಳು. ನಾನು ಕೂಡ ಬರ್ತೀನಿ ಶೌರ್ಯ ಎಂದು ಹೇಳಿದಳು. ಇಬ್ಬರು ತಕ್ಷಣ ಹಾಸ್ಪಿಟಲ್ ಕಡೆ ಹೊರಟರು. ರುದ್ರನಿಗೆ ಆ ದಿನ ಬೆಳಿಗ್ಗೆ ಸ್ವಲ್ಪ ಲೇಟಾಗಿ ಎಚ್ಚರವಾಯಿತು. ಕಣ್ಣು ತೆರೆದ ಕ್ಷಣ ಅವನ ದೃಷ್ಟಿ ನೇರವಾಗಿ ಮೀರಾಳ ಮೇಲೆ ನಿಂತಿತು. ಅವಳು ಅವನ ಹತ್ತಿರ ಕುಳಿತು ನಿಧಾನವಾಗಿ ಅವನ ತಲೆ ಸವರುತ್ತಿದ್ದಳು. ಅವಳ ಮುಖದಲ್ಲಿ ವಿಚಿತ್ರ ಕಾಳಜಿ ಕಾಣುತ್ತಿತ್ತು. ಸ್ವಲ್ಪ ಹೊತ್ತು ರುದ್ರ ಏನು ಮಾತನಾಡದೆ ಅವಳನ್ನೇ ನೋಡುತ್ತಿದ್ದನು. ಅವನಿಗೆ ಎಚ್ಚರವಾಗಿದ್ದು ಗೊತ್ತಾದ ಕ್ಷಣ ಮೀರಾ ತಕ್ಷಣ ಗಾಬರಿಂದ ಕೈ ಹಿಂದಕ್ಕೆ ತೆಗೆದುಕೊಂಡಳು. ಅದನ್ನು ನೋಡಿ ರುದ್ರ ತುಂಟನಾಗಿ ಬೇರೆದನು. ಏನ್ ಮಾಡ್ತಾ ಇದೆಯಾ? ನನ್ನನ್ನು ಯಾವ ಥರ ಸಾಯಿಸ್ಬೇಕಂತ ಸ್ಕೆಚ್ ಆಗ್ತಾ ಇದೆಯಾ
ಅವನ ಮಾತು ಕೇಳಿದ ಕ್ಷಣ ಮೀರಾಳ ಮುಖ ಊದಿಕೊಂಡಿತು. ನಾನೇನು ಅಂತೋಳಲ್ಲ ಎಂದು ಬೇಜಾರಿನಿಂದ ಹೇಳಿದಳು. ಅದನ್ನು ನೋಡಿ ರುದ್ರ ಒಳಗೊಳಗೆ ನಕ್ಕನು. ಹೌದಾ, ಆದರೆ ರಾತ್ರಿ ಪೂರ್ತಿ ನನ್ನ ಹತ್ತಿರದಿಂದ ಕದಲಿಲ್ಲ ಇಲ್ಲ. ಅವನ ಮಾತು ಕೇಳಿ ಅವಳ ಹೃದಯ ಮತ್ತೆ ಬೀಗವಾಗಿ ಹೊಡೆಯತೊಡಗಿತು. ನೀವೇ ಅಲ್ವಾ ನಿಮ್ಮ ಹತ್ರ ಮಲ್ಕೊಳ್ಳೋಕೆ ಕೇಳಿದ್ದು ಅಂತ ಹೇಳಿ ಅವಳು ದೃಷ್ಟಿ ತಿರುಗಿಸಿಕೊಂಡಳು. ಅದನ್ನು ನೋಡಿ ರುದ್ರನ ತುಟಿಗಳ ಮೇಲೆ ತೃಪ್ತಿಯ ನಗು ಮೂಡಿತು. ಸರಿ, ಈಗ ಹೆಲ್ಪ್ ಮಾಡು ಎಂದು ನಿಧಾನವಾಗಿ ಹೇಳಿದನು. ಮೀರಾ ಕೂಡಲೇ ಅವನನ್ನು ನಿಧಾನವಾಗಿ ಎಬ್ಬಿಸಿದಳು. ಗಾಯವಾಗಿದ್ದರಿಂದ ರುದ್ರನ ಮುಖ ನೋವಿನಿಂದ ಸಣ್ಣದಾಗಿ ಬಿಗಿಯಿತು. ಅದನ್ನು ಗಮನಿಸಿದ ಮೀರಾ ಅವನ ಕೈ ಹಿಡಿದು ತುಂಬಾ ಜಾಗ್ರತೆಯಿಂದ ಕೂರಿಸಿದಳು. ರುದ್ರ ಅವಳನ್ನೇ ನೋಡುತ್ತಾ ಮನಸ್ಸಿನಲ್ಲಿ ಒಂದೇ ಮಾತು ಅಂದುಕೊಂಡನು, ಈ ಹುಡುಗಿ ನಿಜವಾಗ್ಲೂ ನನ್ನನ್ನು ಕೇರ್ ಮಾಡ್ತಾ ಇದ್ದಾಳ. ನಂತರ ಮೀರಾ ಅವನಿಗೆ ನಿಧಾನವಾಗಿ ವಾಶ್ರೂಮ್ಗೆ ಹೆಲ್ಪ್ ಮಾಡಿದಳು. ಅವನಿಗೆ ಹಲ್ಲು ಕೂಡ ಉಜ್ಜಲು ಸಹಾಯ ಮಾಡುತ್ತಿದ್ದಾಗ ರುದ್ರ ಅವಳನ್ನೇ ನೋಡುತ್ತಿದ್ದನು. ನಾನು ಇಷ್ಟೊಂದು ಹೆಲ್ಪ್ಲೆಸ್ ಆಗಿರೋದು ಫಸ್ಟ್ ಟೈಮ್ ಎಂದು ನಿಧಾನವಾಗಿ ಹೇಳಿದನು. ಅದಕ್ಕೆ ಜಾಸ್ತಿ ಮಾತಾಡಬೇಡಿ ಎಂದು ಮೀರಾ ಒಮ್ಮೆಲೆ ಹೇಳಿ ತುಟಿ ಕಚ್ಚಿಕೊಂಡಳು. ಅದನ್ನು ನೋಡಿ ರುದ್ರ ತುಂಟವಾಗಿ ನಕ್ಕನು. ಸ್ವಲ್ಪ ಹೊತ್ತಿನ ನಂತರ ಮೀರಾ ಬ್ರೇಕ್ಫಾಸ್ಟ್ ತಂದು ಅವನು ಮುಂದೆ ಇಟ್ಟಳು. ರುದ್ರ ತನ್ನ ಎಡಕೈಯಿಂದ ತೆಗೆದುಕೊಳ್ಳಲು ಮುಂದಾದನು. ಆದರೆ ಮೀರಾ ತಕ್ಷಣ ಪ್ಲೇಟನ್ನು ಅವನ ಕೈಯಿಂದ ತೆಗೆದುಕೊಂಡಳು. ನಿಮ್ಮ ಕೈಗೆ ಗಾಯ ಆಗಿದೆ, ನಾನೇ ತಿನ್ನಿಸ್ತೀನಿ. ಆ ಮಾತು ಕೇಳಿದ ಕ್ಷಣ ರುದ್ರ ಅವಳನ್ನೇ ನೋಡತೊಡಗಿದನು. ನನಗೆ ತಿನ್ನಿಸೋಕೆ ಭಯ ಆಗಲ್ವಾ? ಯಾಕೆ ಭಯ ಆಗಬೇಕು ಎಂದು ಅವಳು ತಿಳಿಯದೆ ಕೇಳಿಬಿಟ್ಟಳು. ಅದನ್ನು ಕೇಳಿ ರುದ್ರ ನಿಧಾನವಾಗಿ ಅವಳ ಹತ್ತಿರ ವಾಲಿದನು. ನಿನ್ನೆವರೆಗೂ ನನ್ನ ಹತ್ತಿರ ಬರೋದಕ್ಕೆ ನಡುಕ್ತಾ ಇದ್ದೆ, ಈಗ ಭಯ ಎಲ್ಲಿ ಹೊರಟೋಯ್ತು ಎಂದು ತುಂಟತನದಿಂದ ಅವಳ ತುಟಿ ಕಡೆ ನೋಡಿದನು. ಅದನ್ನು ಗಮನಿಸಿದ ಅವಳಿಗೆ ನಿನ್ನೆ ಇನ್ಸಿಡೆಂಟ್ ನೆನಪಾಗಿ ಅವಳ ಮುಖ ಕೆಂಪಾಯಿತು. ತನ್ನ ತುಟಿಯನ್ನು ಮುಟ್ಟಿಕೊಂಡ ಅವಳು ಒಮ್ಮೆಲೆ ಹಿಂದೆ ಸರಿದಳು. ಇದನ್ನು ನೋಡಿದ ಅವನು ತುಸು ನಕ್ಕು, ಎಲ್ಲಿ ಹೋಗ್ತಾ ಇದೆಯಾ? ನನಗೆ ತಿನ್ನಿಸುವವರು ಯಾರು? ಅವನ ಮಾತು ಕೇಳಿ ಮತ್ತೆ ಅವನ ಹತ್ತಿರ ಬಂದ ಅವಳು ಸುಮ್ಮನೆ ತಿನ್ನಿ ಎಂದು ಸ್ಪೂನನ್ನು ಅವನ ಬಾಯಿಯ ಹತ್ತಿರ ತಂದಳು. ರುದ್ರ ಅವಳ ಕೈಯಿಂದ ಇಡ್ಲಿ ತಿನ್ನತೊಡಗಿದನು. ಆದರೆ ಅವನ ದೃಷ್ಟಿ ಮಾತ್ರ ಸಂಪೂರ್ಣವಾಗಿ ಅವಳ ಮೇಲೆ ಇತ್ತು. ಮೀರಾಳಿಗೆ ಅವನ ಕಣ್ಣೋಟ ತಾಳಲಾಗದೆ ಪದೇ ಪದೇ ದೃಷ್ಟಿ ತಗ್ಗಿಸುತ್ತಿದ್ದಳು. ಅಷ್ಟರಲ್ಲಿ ಅವನು ಅವಳ ಕೈ ಹಿಡಿದು ಕೂತ್ಕೋ ಅಂತ ಹೇಳಿ ತನ್ನ ಪಕ್ಕದಲ್ಲಿ ಕೂರಿಸಿಕೊಂಡನು. ಭಯದಿಂದ ಅವಳ ಹೃದಯ ಬಡಿತ ಜೋರಾಗತೊಡಗಿತು. ಅದು ಅವನಿಗೂ ಕೂಡ ಕೇಳಿಸಿದಾಗ ಅವನು ತುಂಟನಾಗಿ ಬೀರಿದನು. ಯಾಕೆ ನನ್ನನ್ನು ಕಂಡು ಅಷ್ಟೊಂದು ಭಯ ಪಡ್ತೀಯಾ ಎಂದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದನು. ಮೀರಾ ಅವನ ಮಾತನ್ನು ಕೇಳಿಸದಂತೆ ಮಾಡಿ ಅವನಿಗೆ ತಿನ್ನಿಸತೊಡಗಿದಳು. ಅಷ್ಟರಲ್ಲಿ ಒಳಗೆ ಬಂದ ಶೌರ್ಯ ಮತ್ತು ಇಶಿಕಾ ಮೀರಾ ರುದ್ರನಿಗೆ ತಿನ್ನಿಸುತ್ತಿದ್ದ ದೃಶ್ಯ ನೋಡಿ ಅಲ್ಲೇ ನಿಂತರು. ಕತೆ ಮುಂದುವರಿಯಿತು. ರುದ್ರ ಮತ್ತು ಮೀರಾಳ ನಡುವಿನ ಆತ್ಮೀಯತೆಯನ್ನು ನೋಡಿ ಶೌರ್ಯನ ಹೃದಯ ಒಡೆಯುತ್ತಾ ಅಥವಾ ಇಶಿಕಾಳ ಅಸೂಯೆ ಇನ್ನಷ್ಟು ಅಪಾಯಕಾರಿ ರೂಪ ತಾಳುತ್ತಾ ಮೀರಾಳ ಜೀವನದಲ್ಲಿ ಇನ್ನೇನು ಬಿರುಗಾಳಿ ಕಾದಿದೆ. ರುದ್ರನ ಹೃದಯದಲ್ಲಿ ಅರಳುತ್ತಿರುವ ಪ್ರೀತಿ ಎಲ್ಲರ ಬದುಕನ್ನು ಬದಲಿಸಿ ಬಿಡುತ್ತಾ. ಇವೆಲ್ಲದರ ಉತ್ತರ ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ.